ಹಾಯ್, ಒಡಿಸಾಪ್. ನಾನು ಇವತ್ತು ಮೃಗವಧೆ ಊರಲ್ಲಿದ್ದೀನಿ. ನಮ್ಮ ಅತ್ತಿಗೆಯವ್ರ ಊರು. ಇದು ಬಂದ್ಬಿಟ್ಟು ತೀರ್ಥಹಳ್ಳಿ ಹತ್ರ ಬರುತ್ತೆ. ಇದು ಬಂದು ಮಲೆನಾಡು ಥರನೇ, ಯಾವಾಗ ಫುಲ್ ಗ್ರೀನ್ರಿ. ಅಡಿಕೆ ಜಾಸ್ತಿ ಬೆಳೀತಾರೆ. ಅಡಿಕೆ ಜೊತೆ ಬಾಳೆ, ಏಲಕ್ಕಿ, ಮೆಣಸು ಇವೆಲ್ಲ ಅದ್ರ ಜೊತೆಗೆ ಏನೇನು ಬೆಳೀತಾರೋ ಎಲ್ಲ ಇದೆ. ಇಲ್ಲಿ ನಾನಿವತ್ತು ಕಬ್ಬು ಮತ್ತು ಬಾಳೆ ಕಂದುಗಳನ್ನ ಕಲೆಕ್ಟ್ ಮಾಡಿಕೊಂಡು ಹೋಗೋಣ ಅಂತ ಇದ್ದೀನಿ. ಹುಡುಕಿದ್ದೀನಿ. ಕಬ್ಬು ಅಲ್ಲೇ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಅವ್ರ ದೇವಸ್ಥಾನದ ಮುಂದೆನೇ ಮನೆ ಇತ್ತು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು 2 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಅತ್ತಿಗೆಯವ್ರ ಮನೆಯಲ್ಲಿ ಪುಟ್ಟ ಬಾಳೆ ಅನ್ನೋ ವೆರೈಟಿ ಅದಿತ್ತು. ಅದ್ರದ್ದೊಂದು 3 ಕಂದು ತೊಗೊಂಡಿದ್ದೀನಿ. ಸದ್ಯ ಸಮ್ಮರ್ ಅಲ್ವಾ, ಒಂದು 3 ಕಂದು ತೊಗೊಂಡಿದ್ದೀನಿ. ಸೀಸನ್ ಬಂದಾಗ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅದ್ರ ಜೊತೆ ಸಣ್ಣ ಪುಟ್ಟ ಸೊ ಫುಲ್ ಹ್ಯಾಪಿ. ಬಂದಿದ್ದಕ್ಕೂ ಸಿಕ್ತು. ಎಸ್, ಫೈನಲಿ ಬಾಳೆಕಂದು ಸಿಕ್ತು. ಎಷ್ಟು ಬಂದಾಗಿಂದ ಟ್ರೈ ಮಾಡ್ತಿದ್ದೆ, ಅಲ್ಲಿ ಇಲ್ಲಿ ಕೇಳೋಣ ಅಂತ. ಫಂಕ್ಷನಲ್ಲಿ ಆಗ್ತಿದ್ದಿಲ್ಲ. ಸೊ ಇದ್ದಾವೆ ತುಂಬ. ಬಟ್ ನನಗೀಗ ಸಮ್ಮರ್ ಅಲ್ವಾ, ಜಾಸ್ತಿ ತೊಗೊಂಡೋಗಲ್ಲ. 3 ಕಂದು ತೊಗೊಂಡೋಗ್ತೀನಿ. ಇದು ಬಂದುಬಿಟ್ಟು ಪುಟ್ಟ ಬಾಳೆ ಅಂತ. ಇದು ಈ ಕಡೆ ಸೈಡ್, ಇದು ಫೇಮಸ್ಸು. ಮಿಷಿನ್ ಸಕ್ಸಸ್ಫುಲ್. ಕಬ್ಬನ್ನು ಹಂಟ್ ಮಾಡಿದ್ದೀನಿ. ಹಾಯ್ ಎವ್ರಿವನ್. ನೋಡಿ ಎಷ್ಟು ಸಣ್ಣ ಸಣ್ಣ ಹುಳುಗಳು, ಇರುವೆಗಳು ಬೇರಲ್ಲಿ. ಫುಲ್ ಖುಷಿ ಆಗ್ತಿದೆ ನನಗೆ. ಐ ಕಾಂಟ್ ಎಕ್ಸ್ಪ್ರೆಸ್. ಹಿ ಕೈಯಾಗ ಕಿತ್ತಿದ್ರು ಅವೆಲ್ಲ ಹೋಗವಂತಲ್ಲ. ಇದೇ ಮನೆ ನಮ್ಮ ಅತ್ತಿಗೆಯವ್ರದ್ದು. ಇದೇ ತೋಟ. ಇಲ್ಲೆಲ್ಲ ಇದ್ದಾವೆ. ನಾನು ತುಂಬ ಅಮೇಜ್ ಆಗಿದ್ದು ಅಂದರೆ, ದಿಸ್ ಈಸ್ ಕಾಲ್ಡ್ ಪಾನ್ ಲೀಫ್ ಅಂತ. ತಿನ್ನೋಕ್ಕೆ ಸ್ವಲ್ಪ ಪಾನ್ ಇದ್ದಂಗೆ ಇರುತ್ತೆ. ಸ್ವೀಟ್ ಬರುತ್ತೆ. ಎಡಿಬಲ್ಲು ಪಾನ್ ತಿಂದಂಗೆ ಆಗುತ್ತೆ ನಿಮಗೆ. ಪಾನ್ ಫ್ಲೇವರ್. ಐ ಗೆಸ್ ಇದನ್ನು ಯೂಸ್ ಮಾಡ್ಬೋದು. ಇದು ಬಿಟ್ಟರೆ ಇನ್ನೂ ಏನೇನೋ ತುಂಬ ಇದ್ದಾವೆ. ಬಾಳೆ ಇದೆ ಈ ಪ್ರದೇಶದಲ್ಲಿ. ಪುಟ್ಟ ಬಾಳೆ ಮತ್ತು ಕರಿಬಾಳೆ ತುಂಬ ಫೇಮಸ್ ಅಂತೆ. ಏಲಕ್ಕಿ ಬಾಳೆನೂ ಸಿಗುತ್ತೆ, ಅದಿನ್ನೇನು ಎಲ್ಲ ಕಡೆ ಸಿಗುತ್ತೆ. ಬಟ್ ಪುಟ್ಟ ಬಾಳೆ ಮತ್ತು ಏಲಕ್ಕಿ ಬಾಳೆ, ಕಪ್ಪು ಬಾಳೆ ಫೇಮಸ್. ಇದೇ ಮನೆ, ಮುಂದೆನೇ ತೋಟ, ಅಲ್ಲಿ ಗದ್ದೆ. ಏಲಕ್ಕಿ ಹಾಕಿದ್ದಾರೆ, ದಾಸವಾಳಗಳು ಹಾಕಿದ್ದಾರೆ. ತುಂಬ ವೆರೈಟಿ ದಾಸವಾಳ ಇದ್ದಾವೆ. ಮೈ ಫೇವ್ರೆಟ್ ಒಂದು ಪಿಂಕ್. ಏಲಕ್ಕಿ ಗಿಡಗಳು ದೊಡ್ಡ ಇದಾವೆ. ನಾನು ಹಾಕಿದ್ದೀನಿ ತೋಟದಲ್ಲಿ. ಬಟ್ ಬಿಸಿಲು ಬೆಳೆದಿಲ್ಲ. ಈ ಥರ ಬೆಳಿಬೇಕು. ನೀವು ಇದನ್ನು ನೋಡಿರ್ಬೋದು, ಕಾಣಿಸ್ತಿದೆ ಇಲ್ಲ. ಮುಗುಲ್ ಮೆಣಸಿಕಾಯಿ ಅಂತಾರೆ ಇದಕ್ಕೆ. ಇವ್ರ ಸೈಡ್ ಜೀರಿಗೆ ಮೆಣಸಿಕಾಯಿ ಅಂತ ಅಂತಾರೆ. ಇಷ್ಟಿರುತ್ತೆ. ಸಖತ್ ಖಾರ. ಯಾರೋ ಬೆಕ್ಕು ಬಿಟ್ಟೆ ಹೊಂಟಿಲ್ಲ ನನ್ನ ಅಮ್ಮ. ಯಾನೋ ಮೀಯು. ತುಂಬ ಒಳ್ಳೊಳ್ಳೆ ಗಿಡಗಳಿದ್ದಾವೆ. ಕಟಿಂಗು, ಸಸಿಗಳು ಎಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ.
ಹೇಳ್ತೀನಿ ಯಾವ್ಯಾವ ತೊಗೊಂಡಿದ್ದೀನಿ ಅಂತ. ಹಾಯ್, ನಾನು ನಿನ್ನೆ ಊರಿಗೆ ಹೋಗಿ ಪುಟ್ಟಬಾಳೆ ಅಂತ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ಏಲಕ್ಕಿ ಬಾಳೆ ಅಂತೆ, ಸೇಮು ಬಟ್ ಹೆಸರು ಬೇರೆ ಗೊತ್ತಿಲ್ಲ. ಬಟ್ ಆ ಕಡೆ ಸೈಡಿಂದ ತಂದಿದ್ದೀನಿ, ಅಚ್ಚನ ಹೆಂಗೆ ಬರುತ್ತೆ ಅಂತ ನೋಡ್ತೀನಿ. ಮತ್ತು ನಿನ್ನೆ ತಂದಿದ್ದ ಕಟಿಂಗು ಅವನ್ನೆಲ್ಲ ನರ್ಸರಿ ಮಾಡ್ತೀನಿ ಈಗ. ನೋಡಿ, ಮಳೆ ಬಂದುಬಿಟ್ಟು ಚೆಂಡು ಗಿಡಗಳು ಸ್ವಲ್ಪ ಮುರಿದು ಬಿದ್ದುಬಿಟ್ಟಿದ್ವು. ತೊಗೊಂಡಿದ್ದೀನಿ ಹೂ ಮನೆಗೆ, ಎಲೆ ಗೊಬ್ಬರಕ್ಕೆ, ಔಷಧಿಗೆ. ಇದರಿಂದ ಒಳ್ಳೆ ಔಷಧಿ ಮಾಡ್ಬೋದು, ಅದನ್ನು ಹೇಳ್ಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ನಿಮಗೆ ಹೇಳಿದ್ನಲ್ಲ ತೀರ್ಥಹಳ್ಳಿಯಿಂದ ಕಬ್ಬು ತಂದಿದ್ದೆ ಅಂತ, ಇದೇ ಕಬ್ಬು. ಇವತ್ತು ಇದನ್ನು ಸಸಿಗಳು ಮಾಡ್ಕೊಳ್ಳೋದಕ್ಕೆ ಇಡೋದು. ಇದೇನು ಕಬ್ಬಲ್ಲಿ ಈ ಥರ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಈ ಥರ ಬಂದಿರುತ್ತೆ. ಇದರಿಂದಲೇ ಹೊಸ ಗಿಡ ಬರುತ್ತಂತೆ. ಸೊ ಇದರಲ್ಲಿ ಫಸ್ಟ್ ಇದ್ರದ್ದು ಬೇಸ್ ರೆಡಿ ಮಾಡ್ಬೋದು, ಅಂದರೆ ಇದರಲ್ಲಿ ಇರ್ತೀವಿ ಅನ್ನೋದು. ಇದು ಬಂದ್ಬಿಟ್ಟು ಕೊಕ್ಕೋಪಿಟ್, ಕಂಪ್ರೆಸ್ಡ್ ಕೊಕ್ಕೋಪಿಟ್ ಸಿಗುತ್ತೆ. ಅದನ್ನು ತಂದು ನೀರು ಹಾಕಿ ಚೆನ್ನಾಗಿ ರಿನ್ಸ್ ಮಾಡಬೇಕು. ಅದು ಕಂಪ್ರೆಸ್ ಮಾಡಿರ್ತಾರಲ್ಲ, ಅದರಲ್ಲಿ ಹೆವಿ ಮೆಟಲ್ಸ್ ಇರುತ್ತೆ, ಲೈಕ್ ಅನ್ವಾಂಟೆಡ್ ಗಿಡಗಳಿಗೆ ಡ್ಯಾಮೇಜ್ ಆಗೋಂಥವು ಇರ್ತವೆ. ಕ್ಲೀನಾಗಿ ತೊಳೆದು ಡಿಕಂಪ್ರೆಸ್ ಮಾಡಿ ರಿನ್ಸ್ ಮಾಡಿದ್ಮೇಲೆ ಇದನ್ನು ಬಳಸಬೇಕು, ಇಲ್ಲಾಂದರೆ ಗಿಡಗಳು ಬರೋದಿಲ್ಲ. 3 ಹಿಡಿಯಷ್ಟು ಕೊಕ್ಕೋಪಿಟ್ ತೊಗೊಂಡಿದ್ದೀನಿ. ಇದು ವರ್ಮಿ ಕಂಪೋಸ್ಟ್. ಇದನ್ನು ಒಂದು ಸ್ವಲ್ಪ, ಇದು ನಮ್ಮ ಮನೆ ಹತ್ರನೇ ಕೃಷಿ ವಿಜ್ಞಾನ ಕೇಂದ್ರ ಇದೆ ದಾವಣಗೆರೆದು, ಅಲ್ಲಿ ಸಿಗುತ್ತೆ. 15 ರೂಪಾಯಿ kg ಕೊಡ್ತಾರೆ. ಜಾಸ್ತಿ ಬೇಕು ಅಂದರೆ ಮುಂಚೆನೇ ಹೇಳಬೇಕು. ಒಂದು ಸ್ವಲ್ಪ ಇನಿಷಿಯಲಾಗಿ ಗಿಡಗಳಿಗೆ ನ್ಯೂಟ್ರಿಷನ್ ಇದೆಯೋ ಅಂತ, ಇಷ್ಟು ಅಷ್ಟು ಅಂತಲ್ಲ, ಸ್ವಲ್ಪ ಹಾಕಿದ್ವಿ, ಮಿಕ್ಸ್ ಮಾಡಿದ್ವಿ. ಅದಕ್ಕೆ ಒಂದು ಸ್ವಲ್ಪ ಕೆಮ್ಮಣ್ಣು ನರ್ಸರಿಯಿಂದ ತಂದಿರೋದು ಸ್ವಲ್ಪ ಹಾಕುವಂತ ಅಂದರು ಮನೆಯಲ್ಲಿ. ಸೊ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ. ಇದಕ್ಕೆ ಡ್ರೈನೇಜ್ ಹೋಲ್ ಮಾಡಿದ್ದೀನಿ. ಸೊ ಇದರಲ್ಲಿ ಮುಂಚೆ ನಾನು ಮೈಕ್ರೋ ಗ್ರೀನ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇವಾಗ ಮಾಡಿಲ್ಲ, ತುಂಬ ದಿವಸದಿಂದ. ರೀಸೆಂಟಾಗಿ ಟ್ರೈ ಮಾಡಿದ್ದೆ, ಅಷ್ಟು ಚೆನ್ನಾಗಾಗಿದ್ದಿಲ್ಲ. ಸೊ ಒಂದು ವೇಟ್ ಫಾರ್ ಮಳೆಗಾಲದಲ್ಲಿ ಮಳೆ ನೀರು ಹಾರ್ವೆಸ್ಟ್ ಸ್ಟೋರ್ ಆಗುತ್ತೆ ಮೇಲೆ. ನಮ್ಮದು ಫಿಲ್ಟರ್ ಹಾಕ್ಸಿದ್ದಾರೆ, ಆ ಮಳೆ ನೀರು ಹಿಡಿದು ಅದರಲ್ಲಿ ಮೈಕ್ರೋ ಗ್ರೀನ್ ಟ್ರೈ ಮಾಡ್ತೀನಿ. ಸೊ ಈಗ ಒಂದು ಲೇಯರ್ ಈ ಥರ ಇಟ್ಟು ಕಬ್ಬುಗಳನ್ನ ಪ್ಲೇಸ್ ಮಾಡೋದು. ಕಬ್ಬನ್ನ ಈ ಥರ ಇಟ್ಟು ಇದರ ಮೇಲೆ ಇದನ್ನು ಮತ್ತೆ ಸ್ವಲ್ಪ ಮುಚ್ಚೋದು, ಡೈರೆಕ್ಟ್ ಎಕ್ಸ್ಪೋಸ್ ಆಗಲಿರೋ ರೀತಿ ಮುಚ್ಚಿಬಿಡೋದು. ಸೊ ಈ ಥರ ಮಾಡಿದ್ರೆ ಸಸಿ ಬಂದಮೇಲೆ ಇದನ್ನು ನೆಲಕ್ಕೆ ರೀಪ್ಲಾಂಟ್ ಮಾಡಿಬಿಡೋದು. ಸೊ ಇದು ಒಂದಾಯಿತು. ಬಾಳೆ ಇನ್ನೇನು ಡೈರೆಕ್ಟಾಗಿ ಹಾಕೋದು. ಇವತ್ತು ನರ್ಸರಿಗೆ ಮಣ್ಣು ತರಕ್ಕೆ ಹೋದಾಗ ನೋಡಿದೆ, ಇದು ಮಲ್ಲಿಗೆ ಹೂವು 9 ಸುತ್ತಿನ ಮಲ್ಲಿಗೆ ಅಂತೆ. ಇದೆಲ್ಲ ಇಲ್ಲೊಂದು ಹೋಗಿದೆ, ಬಟ್ ತುಂಬ ಮೊಗ್ಗೆ ಎಷ್ಟು ದಪ್ಪ ಇದೆ ನೋಡಿ, ನನ್ನ ಹೆಬ್ಬೆಟ್ಟಷ್ಟು ದಪ್ಪ ಇದೆ ಮೊಗ್ಗು. ಇದನ್ನು ಹಾಕಬೇಕು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ನಾನು ಹೋಗಿದ್ದು ತೋರಿಸಿ ಏನೇನು ತೊಗೊಂಬಂದೆ, ಅದನ್ನು ಏನು ಮಾಡಿದೆ ಅಂತ ತೋರಿಸಿದ್ದೀನಿ. ಇದ್ರದ್ದು ಅಪ್ಡೇಟು ನೆಕ್ಸ್ಟ್ ಮುಂದೆ ಬರುವ ವೀಡಿಯೋಗಳಲ್ಲಿ ನಿಮಗೆ ಕೊಡ್ತೇನೆ. ಬಾಯ್ ಬಾಯ್.